ಇನ್ನು ಆರ್ಎಸ್ಎಸ್ ವಿಚಾರಕ್ಕೆ ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ ಶಾಸಕ ಪ್ರದೀಪ್ ಈಶ್ವರ್. ಕಾಂಗ್ರೆಸ್ಗೆ ಸಂವಿಧಾನ ಗೊತ್ತಿಲ್ಲ ಅಂತ ಸಿಟಿ ರವಿ ಹೇಳ್ತಾರೆ. ಸಿಟಿ ರವಿ ಅವರೇ ಬಿಜೆಪಿ ಸಂವಿಧಾನವೇ ಸರಿಯಾಗಿ ಓದಿಲ್ಲ, ದೇಶದ ಸಂವಿಧಾನ ಎಲ್ಲಿ ಓದ್ತೀರಾ ಅಂತ ಪ್ರದೀಪ್ ಈಶ್ವರ್ ಹೇಳಿದ್ದಾರೆ. ಛಲವಾದಿಗೆ ಒಂದು ಬರ್ನಲ್ ಸಾಕಾಗಲ್ಲ, 5-6 ಬೇಕು ಅಂತ ಹೇಳಿದ್ದಾರೆ. ಕೇಂದ್ರ ಸಚಿವ ಸೋಮಣ್ಣ ಆರ್ ಅಶೋಕ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಟಾಂಗ್ ಕೊಟ್ಟಿದ್ದಾರೆ. ಬಗ್ಗೆ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಏನು ಪತ್ರ ಬರೆದಿದ್ದಾರೆ ಆ ಪತ್ರಕ್ಕೆ ನನ್ನ ಸಹಮತವಿದೆ. ಪತ್ರ ಮತ್ತೊಂದು ಬರೆದಿದ್ದಾರೆ, ಅದಕ್ಕೂ ನಾನು ಬದ್ಧವಾಗಿದ್ದೀನಿ. ಪ್ರಾವಿಷನ್ ಕೊಡುತ್ತೆ. ಸಿಟಿ ರವಿ ಅಣ್ಣ, ನಿಮ್ಮ ಹತ್ರ ಯಾವುದು ಸಂವಿಧಾನ ಬುಕ್ ಇರೋದು? ಯಾವುದಾದ್ರೂ ಔಟ್ಡೇಟೆಡ್ ಬುಕ್ ಓದ್ತಿದ್ದೀರಾ ಅಣ್ಣ ನೀವು? ಅಣ್ಣ, ಆರ್ಟಿಕಲ್ 19 ಏನು ಹೇಳುತ್ತೆ ಗೊತ್ತಾ? ಫ್ರೀಡಮ್ ಆಫ್ ಅಸೋಸಿಯೇಷನ್. ನೀವು ಸಂಘಟನೆ ಕಟ್ಟಬಹುದು, ಆದರೆ ಅದು ಅಬ್ಸಲ್ಯೂಟ್ ಅಲ್ಲ. ರೀಸನಬಲ್ ರಿಸ್ಟ್ರಿಕ್ಷನ್ ರಾಜ್ಯದ ಹಿತಾಸಕ್ತಿಗೆ ಸ್ಟೇಟ್ ಹಾಕಬಹುದು ಅಂತ ಆರ್ಟಿಕಲ್ 19 ಅಲ್ಲಿ ಇದೆ ಅಣ್ಣ. ಅದ್ಯಾಕೆ ರವಿ ಅಣ್ಣ ನೀನು ಓದ್ಕೊಳ್ಳಿಲ್ಲ? ಹೌದು, ನೀವು ಬಿಜೆಪಿ ಸಂವಿಧಾನನೇ ಓದಿಲ್ಲ ಸರಿಯಾಗಿ. ನಮ್ಮ ದೇಶದ ಸಂವಿಧಾನ ಎಲ್ಲಿ ಓದ್ತೀರಾ? ಇದು ನಮ್ಮ ಸಿಟಿ ರವಿ ಅಣ್ಣ ಕತೆ. ಇನ್ನ ಛಲವಾದಿ ನಾರಾಯಣ ಸ್ವಾಮಿ ಅಣ್ಣವ್ರು ಹೇಳ್ತಾರೆ ಕಾಂಗ್ರೆಸ್ ಅವ್ರಿಗೆ ಬರ್ನಲ್ ಕಳಿಸ್ತೀವಿ ಅಂತ. ಅಣ್ಣ, ಬರ್ನಲ್ ನಿನಗೆ ಬೇಕಾಗಿರೋದು ಛಲವಾದಿ ಅಣ್ಣ, ನಿನಗೆ 1-2 ಸಾಕಾಗಲ್ಲ, 5-6 ಬರ್ನಲ್ ಬೇಕಣ್ಣ. ಯಾಕೆಂದ್ರೆ ನಿಮ್ಗೆ ಅಷ್ಟು ಬೇಜಾರಾಗ್ಬಿಟ್ಟಿದೆ ನಮ್ಮ ಮೇಲೆ, ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಬಗ್ಗೆ ಏನೇನೋ ಮಾತಾಡ್ತೀರಾ. ಆರ್ ಎಸ್ ಎಸ್ ಆಕ್ಟಿವಿಟಿನ ಸರ್ಕಾರಿ ಶಾಲೆ, ಅನುದಾನಿತ ಶಾಲೆ, ಸರ್ಕಾರದ ಪ್ರಿಮಿಸಿಸ್ ಅಲ್ಲಿ ಮಾಡಬಾರ್ದು ಅಂತ ತಪ್ಪೇನಿದೆ? ನಾವೇನಾದ್ರೂ ಬ್ಯಾನ್ ಮಾಡ್ತೀವಿ ಅಂತ ಬರ್ದಿದಾರ? ಆರ್ ಎಸ್ ಎಸ್ ನ ಬ್ಯಾನ್ ಮಾಡ್ತೀವಿ ಅಂತ ಎಲ್ಲಾದ್ರೂ ಬರ್ದಿದಾರ? ಸರಿಯಾಗಿ ಓದ್ಕೊಂಡಿಲ್ಲ ಈ ಬಿಜೆಪಿಯವರು. ಹೌದು, ಇಷ್ಟಕ್ಕೂ ಬಿಜೆಪಿಯವ್ರಿಗೆ ಆರ್ ಎಸ್ ಎಸ್ ಮೇಲೆ ಪ್ರೀತಿನೇ ಇಲ್ಲ. ಅಣ್ಣ ಅಶೋಕ್ ಅಣ್ಣ, ನಿನಗೆ ದಮ್ಮಿದ್ರೆ, ಸೋಮಣ್ಣ ಸಾಹೇಬ್ರೆ ನಿಮಗೆ ಧೈರ್ಯ ಇದ್ರೆ, ನಿಮ್ದು NPS ಇದೆ ಅಲ್ವಾ ಕೆಂಗೇರಿಯಲ್ಲಿ, ಉತ್ತರಹಳ್ಳಿಯಲ್ಲಿ, ದಯವಿಟ್ಟು ನ್ಯಾಷನಲ್ ಪಬ್ಲಿಕ್ ಸ್ಕೂಲಲ್ಲಿ ದಯವಿಟ್ಟು RSS ಆಕ್ಟಿವಿಟೀಸ್ ಬಂದ್ ಮಾಡ್ರಪ್ಪ, ನಾನು RS ಅಭಿಮಾನಿ ಅಂತೇಳಿ ಒಂದು ಇಶ್ಯೂ ಮಾಡೋಣ. ನಿಂದೇ ಸ್ಕೂಲ್ ಅಲ್ವಾ NPS? ಸೋಮಣ್ಣ ಸರ್, ನಿಮ್ದು NPS ಇದೆ ಅಲ್ಲ ಕೆಂಗೇರಿ ಹತ್ರ, ಇಶ್ಯೂ ಮಾಡಿ ಸೋಮಣ್ಣ ಸರ್. ನಿಮ್ಮ ಶಾಲೆ ಮಕ್ಕಳು ಚೆನ್ನಾಗಿ ಓದಬೇಕು, ಬೇರೆ ಆಕ್ಟಿವಿಟೀಸ್ ನಡೀಬಾರ್ದು. ನಿಮ್ಮ ಸರ್ಕಾರದಲ್ಲೇ ಜಗದೀಶ್ ಶೆಟ್ಟರು ಏನು ಹೇಳಿದ್ರು ಅಂತ ಜ್ಞಾಪಕ ಇದೆಯಣ್ಣ? ಒಬ್ರಿಗೂ ಇಲ್ಲ. ಇನ್ನು ನಮ್ಮ ಶೋಭಾ ಕರಂದಾಜ್ರೆ ಮೇಡಮ್ಮು ಅವ್ರು ಅವಾಗ ಬಂದು ಪ್ರೆಸ್ ಮೀಟ್ ಮಾಡಿ ನಮ್ಮ ಪ್ರಿಯಾಂಕ್ ಸಾಹೇಬ್ರ ಬಗ್ಗೆ ಮಾತಾಡಿದ್ರು. ಮೇಡಮ್, ಹೀರೋ ಮಗ ಹೀರೋ ಆದರೆ ಫಸ್ಟ್ ಶೋನೇ ಓಡೋದು, ಸೆಕೆಂಡ್ ಶೋ ಓಡಬೇಕು ಅಂದರೆ ಕೆಪಾಸಿಟಿ ಇರಬೇಕು. ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಅವ್ರ ಕೆಪಾಸಿಟಿಯಿಂದ ಮೇಲೆ ಬಂದಿರೋದು, ನೀವು ಮಾತಾಡ್ದಂಗಲ್ಲ. ಇದು ಬಿಜೆಪಿ ಅವ್ರು ನೆನ್ಪಿಟ್ಕೋಬೇಕು ಅಂತ ಹೇಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.